ಇಷ್ಟು ವಿಶ್ವವ್ಯಾಪಕ ಪ್ರಸಿದ್ಧವಾದ ಬೆಂಗಳೂರು ನಗರವನ್ನು ನಿರ್ಮಿಸಿದವರು ಕೆಂಪೇಗೌಡರು ನಮಗೆಲ್ಲರಿಗೂ ಗೊತ್ತಿದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ ಇಲ್ಲಿಗೆ. 500 ವರ್ಷಗಳ ಹಿಂದೆ, ಸುಮಾರು 500 ವರ್ಷಗಳ ಹಿಂದೆ ನಿರ್ಮಾಣವಾದ ಈ ನಗರವನ್ನ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರಾದ್ರೆ ಇದೇ ನಗರವನ್ನ ಮತ್ತೆ ವಿಸ್ತರಿಸುವಂತ ಅವಕಾಶ ಇನ್ನು ಕೆಂಪೇಗೌಡರ ಮಗನಿದ್ದಾನೆ. ಡಿ ಕೆ ಶಿವಕುಮಾರ್ ಅವರು ತಂದೆ ಕೆಂಪೇಗೌಡರು. ಅದು ಅವ್ರ ಕರ್ತವ್ಯ ಮತ್ತು ಅವ್ರಿಗೊಂದು ಅವಕಾಶ. ನಾನು ಸಾಮಾನ್ಯವಾಗಿ ಈ ಮಾತನ್ನು ಹೇಳ್ತೀನಿ, ರಾಜರು ಏನನ್ನಾದ್ರೂ ಕಟ್ಟಿದ್ರೆ ಇನ್ನು 500,000 ವರ್ಷಗಳ ಮುಂದಕ್ಕೆ ಯೋಚನೆ ಮಾಡ್ತಿದ್ರು. ಆ ಯೋಚನೆ ಮಾಡ್ತಿದ್ದು ಯಾಕೆಂದ್ರೆ ನಮ್ಮ ನಂತರ ನಮ್ಮ ತಲೆಮಾರಿನವ್ರು ಯಾರೋ ಮುಂದುವರಿತಾರೆ ಅಂತ. ನಾನಾದ ನಂತರ ನನ್ನ ಮಗ ಆದ್ಮೇಲೆ ನನ್ನ ಮೊಮ್ಮಗ ರಾಜನಾಗ್ತಾನೆ ಅಂತ. ಸಾಮಾನ್ಯವಾಗಿ ರಾಜಕಾರಣಿಗಳು 5 ವರ್ಷಕ್ಕೆ ಮಾತ್ರ ಬಂದು ಹೋಗೋರು. ಆದ್ರಿಂದ ಈ ಟರ್ಮ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ ಅಂತ ಯೋಚನೆ ನಾರ್ಮಲ್ ಫಿನಾಮಿನಲ್, ಸಾಮಾನ್ಯವಾದ ಸಂಗತಿ. ಎಲ್ಲಿಯೂ, ಇಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲೆಲ್ಲ ಈ ಟರ್ಮ್ ಅಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಮುತ್ಸದ್ದಿ ಯಾರು ಅಂದ್ರೆ ಈ ಟರ್ಮ್ ಅಲ್ಲಿ ಮಾಡಿದ್ದು ಹಲವಾರು ವರ್ಷಗಳ ಕಾಲ, 100 ವರ್ಷಗಳ ಕಾಲ ಉಳಿಬೇಕು ಅಂತ ಯೋಚನೆ ಮಾಡೋರು ಮುತ್ಸದ್ದಿಗಳಾಗ್ತಾರೆ. ಅಂಥದ್ದೊಂದು ಅಪರೂಪದ ಅವಕಾಶ ಸನ್ಮಾನ್ಯ ಡಿ ಕೆ ಶಿವಕುಮಾರ್. ಬೆಂಗಳೂರು ಇಸ್ ಅ ಕಾಸ್ಮೋಪಾಲಿಟನ್ ಸಿಟಿ. ಕಾಸ್ಮೋಪಾಲಿಟನಿಸಮ್ ಅನ್ನುವುದರ ಗುಡ್ ಅಂಡ್ ಬ್ಯಾಡ್ ಎಲ್ಲ ನಿಮ್ಗೆ ಗೊತ್ತಿದೆ. ಗುಡ್ ಏನು ಅಂದ್ರೆ, ಒಳ್ಳೇದೇನು ಅಂದ್ರೆ ಜಗತ್ತಿನ ಎಲ್ಲ ಬೆಸ್ಟ್ ಅನ್ನೋದನ್ನ ಅಟ್ರಾಕ್ಟ್ ಮಾಡುತ್ತೆ. ಬೆಂಗಳೂರಿನಲ್ಲಿ ಬೆಸ್ಟ್ ನಾಲೆಜ್ ಈಸ್ ಅವೈಲೇಬಲ್. ಬೆಸ್ಟ್ ಡಾಕ್ಟರ್ಸ್, ಬೆಸ್ಟ್ ಅಡ್ವೊಕೇಟ್ಸ್, ಬೆಸ್ಟ್ ಇಂಜಿನಿಯರ್ಸ್, ಬೆಸ್ಟ್ ಆರ್ಕಿಟೆಕ್ಟ್ಸ್, ಬೆಸ್ಟ್ ರೈಟರ್ಸ್. ನೀವು 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 ಪ್ರಪಂಚದ ಬೆಸ್ಟ್ ಅಡ್ವೊಕೇಟ್ಸ್ ಹೇಳಿದೆ ಸರ್. ಅರೆ ನಮ್ಮನ್ನು ಬಿಟ್ಬಿಟ್ಟಿದ್ರಿ ಚಂದ್ರಗೌಡ. ನಿಮ್ ಎದುರಿಗೆ ಇರುವಾಗ ಹೆಂಗ್ ಬಿಟ್ಬಿಡೋದು, ಇಲ್ದೇ ಇದ್ದಾಗ ಬಿಟ್ಬಿಡ್ಬೋದು. ಸೊ ಕಾಸ್ಮೋಪಾಲಿಟನ್ ಅನ್ನೋದು ಬೆಸ್ಟ್ ಅನ್ನೋದು ಏನಿದೆ ಅದೆಲ್ಲವನ್ನೂ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ನೆಗೆಟಿವ್ ಏನು ಅಂದ್ರೆ, ಒಂದು ನಗರ, ಒಂದು ಪ್ರದೇಶ ಕಾಸ್ಮೋಪಾಲಿಟನ್ ಆಗ್ತಿದ್ದ ಹಾಗೆ ಸ್ಥಳೀಯವಾದದ್ದನ್ನೆಲ್ಲ ನಜ್ಜುಗುಜ್ಜು ಮಾಡ್ತಾರೆ. ಸ್ಥಳೀಯವಾದದ್ದು ಉಳಿಯೋದಿಲ್ಲ. ಆದ್ರಿಂದ ಸ್ಥಳೀಯರು ಯಾವಾಗಲೂ ನಾವು ಉಳ್ಕೋಬೇಕು ಅಂತ ದೇ ವಿಲ್ ಆಲ್ವೇಸ್ ಬಿ ಕ್ರೈಯಿಂಗ್. ನಾವು ಉಳ್ಕೋಬೇಕು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಂಪ್ರದಾಯ, ನಮ್ಮ ಆಚಾರ ವಿಚಾರ ಎಲ್ಲವೂ ಉಳಿಬೇಕು ಅಂತ. ಅದರಿಂದ ಇವೆರಡು ಏಕಕಾಲದಲ್ಲಿ ಬದುಕ್ತಿರ್ತವೆ, ಏಕಕಾಲದಲ್ಲಿ ಒಂದಕ್ಕೊಂದು ಘರ್ಷಿಸ್ತಾ ಇರ್ತವೆ, ಒಂದಕ್ಕೊಂದು ಸ್ಪರ್ಶಿಸ್ತವೆ ಮತ್ತು ಒಂದಕ್ಕೊಂದು ಘರ್ಷಿಸ್ತವೆ. ನಾನು ಬರುವಾಗ ಸುಮ್ಮನೆ ನೋಡ್ಕೊಂಡು ಬರ್ತಾ ಇದ್ದೆ, ಕನಕಪುರ ರೋಡ್ ಕಡೆಯಿಂದ ಬಂದೆ. ಬರುವಾಗ ಅಲ್ಲೆಲ್ಲ ಒಂದು ಪಿಳೇಕಮ್ಮನ ದೇವಸ್ಥಾನ ಅಂತಿತ್ತು. ಪಿಳೇಕಮ್ಮನ ದೇವಸ್ಥಾನನೂ ಇದೆ, ಅದು ಸ್ವಲ್ಪ ಎದುರುಗಡೆ ಫೋರಂ ಮಾಲ್ ಕೂಡ ಇದೆ. ಅದು ಇದು ಅದನ್ನ ಪರಸ್ಪರ ವ್ಯಂಗ್ಯ ಮಾಡ್ತಿರ್ತಾರೆ. ಫೋರಂ ಮಾಲ್ ನಾನು ಹೆಂಗ್ ನಿಂತಿದ್ದೀನಿ ನೋಡು ಅಂತ, ಪಿಳೇಕಮ್ಮ ನೀನ್ ಇರ್ಬೋದು, ನಾನು ಇದ್ದೀನಿ ಇಲ್ಲಿ. ಈ ತರದ ವ್ಯಂಗ್ಯ ಈ ಕಾಸ್ಮೋಪಾಲಿಟನ್ ಸಿಟಿಗಳು. ಏಕಕಾಲದಲ್ಲಿ ಜನ ಸ್ಥಳೀಯರ ಆಗಿಯೂ ಬದುಕ್ತಿರ್ತಾರೆ, ಅದೇ ಕಾಲದಲ್ಲಿ ಯೂನಿವರ್ಸಲ್ ಆಗಿ ಕೂಡ ಬದುಕ್ತಿರ್ತಾರೆ. ಒಂದು ನಗರ ಸ್ಥಳೀಯವಾಗಿಯೂ ಬದುಕೋದು. ಈಗ ಒಂದು ಮಾತು ಹೇಳ್ತಾರಲ್ಲ, ಲಿವ್ ಗ್ಲೋಬಲಿ ವಿತ್ ಲೋಕಲ್ ರಿಫ್ಲೆಕ್ಷನ್ಸ್ ಅಂತ. ಲಿವ್ ಗ್ಲೋಬಲಿ, ನೀವು ಜಗತ್ತಿನಲ್ಲಿ ಬದುಕಬೇಕು ವಿತ್ ಲೋಕಲ್ ರಿಫ್ಲೆಕ್ಷನ್ಸ್. ನೀವು ಸ್ಥಳೀಯವಾದನ್ನು ಬಿಡದೆ ಜಗತ್ತನ್ನು ಆವಾಹಿಸಿಕೊಳ್ಬೇಕು, ಜಗತ್ತನ್ನು ಸ್ವೀಕರಿಸಬೇಕು. ಪುಣ್ಯಾತ್ಮ ಕೆಂಪೇಗೌಡರು ಇವತ್ತೂ ಕೂಡ ನೆನಪಿಸಿಕೊಳ್ಳುವಂತ, ಬಹುಶಃ ಭಾರತದ ರಾಜರಿಗೆ ಒಂದು ಆದರ್ಶ ಅನ್ನುವಂತ ಅದ್ಭುತವಾದ ಕೆಲಸ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಹಂಪಿ ಆ ಕಾಲದ ಇಡೀ ಭಾರತ ದೇಶದ ಅತ್ಯದ್ಭುತವಾದ ನಗರ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿಯನ್ನ ಕಟ್ಟಿದ್ದು ಇಟ್ಸ್ ಎ ಮಾರ್ಕೆಟ್ ಪ್ಲೇಸ್ ಅಂತ. ಹಂಪಿ ಅನ್ನೋದೊಂದು ಬಜಾರ್. ಅಲ್ಲಿ ಎಲ್ಲ ಬೀದಿಗಳಿದ್ವು. ನೀವು ಈ ಮಾತುಗಳನ್ನ ಕೇಳಿದಿರಿ, ಮುತ್ತು ರತ್ನಗಳನ್ನೆಲ್ಲ ರಸ್ತೆಯಲ್ಲಿ ಮಾರ್ತಿದ್ರು. ಅದರ ಉದ್ದೇಶವೇ ಕೆಂಪೇಗೌಡರಿಗೆ ಬೆಂಗಳೂರನ್ನ ಕಟ್ಟಬೇಕು ಅಂತ ಬಂದ ಸ್ಫೂರ್ತಿಯೇ ಹಂಪಿಯಿಂದ, ಮತ್ತು ಅದರ ರೆಪ್ಲಿಕಾ ಮಾಡಬೇಕು ಅಂತ. ಹಂಪಿಯದೇ ರೆಪ್ಲಿಕಾ ಮಾಡಬೇಕು ಮತ್ತು ಹಂಪಿಯ ತರಹದ ಒಂದು ದೊಡ್ಡ ಬಜಾರ್ ಮಾಡಬೇಕು. ಅದರಿಂದಾಗಿ ಅವರು
64 ಎಷ್ಟೋ ಬೇರೆ 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 ಬೀದಿಗಳನ್ನ, ಪೇಟೆಗಳನ್ನ, ಕೋಟೆಗಳನ್ನ, ಕೆರೆಗಳನ್ನ ಎಲ್ಲವನ್ನು ಕಟ್ಟಿದ್ರು. ನಾನು ಬಹಳ ಸಲ ಹೇಳ್ತಿದ್ದೆ, ಕೆಂಪೇಗೌಡರಿಗೆ 5 ಫಾರ್ಮುಲಾ: ಗುಡಿ, ಕೆರೆ, ಕೋಟೆ, ಪ್ಯಾಟೆ, ಉದ್ಯಾನ. ಒಂದು ನಗರ ಸಮಗ್ರವಾಗಿರ್ಬೇಕಾದ್ರೆ, ಪರಿಪೂರ್ಣವಾಗಿರ್ಬೇಕಾದ್ರೆ ಇವಿರಬೇಕು. ಗುಡಿ, ಮನುಷ್ಯನಿಗೆ ಧಾರ್ಮಿಕತೆ ಇರಬೇಕು, ದೈವ ಭಕ್ತಿ ಇರಬೇಕು, ದೈವ ಭೀತಿ ಇರಬೇಕು, ಅದಕ್ಕೆ ಗುಡಿ. ಕೆರೆ ಸಮೃದ್ಧವಾಗಿ ನೀರಾವರಿ ಆಗಬೇಕು, ಕುಡಿಯಕ್ಕೆ ನೀರು ಸಿಗಬೇಕು. ಉದ್ಯಾನ ಸೌಂದರ್ಯಕ್ಕೆ, ಕೋಟೆ ಭದ್ರತೆ, ಪೇಟೆ ವಾಣಿಜ್ಯ ವ್ಯವಹಾರಗಳಿಗೆ. ಆ ಕಾಲದ ಅಗತ್ಯಗಳು ಏನೋ ಅದೆಲ್ಲವನ್ನು ಕೆಂಪೇಗೌಡರು ಕೊಟ್ಬಿಟ್ರು. ಆದರೆ ಕಾಲಾಂತರದಲ್ಲಿ ಮನುಷ್ಯನ ಅವಶ್ಯಕತೆಗಳು ಬೇರೆ ಆಗ್ತವೆ. ಆದ್ರೆ ಬೇರೆ ಆಗುವಾಗೆಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, ನಾನು ಇಂಥ ಮಾತುಗಳನ್ನ ಹೇಳೋದು ಸ್ವಲ್ಪ ದಾರ್ಷ್ಟ್ಯ. ಅಭಿವೃದ್ಧಿ ಅನ್ನೋದು ಈ ಕಾಲದ ಒಂದು ಬಹಳ ದೊಡ್ಡ ಮಂತ್ರ. ಎಲ್ಲ ಕಡೆ, ಎಲ್ಲ ರಾಜ್ಯಗಳಲ್ಲೂ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಆದ್ರೆ ಅಭಿವೃದ್ಧಿಯ ಹಿಂದೆ ಇನ್ನೊಂದು ಕಷ್ಟ ಇರುತ್ತೆ. ಅಭಿವೃದ್ಧಿ ಏಕಮುಖವಾದದ್ದು. ರಸ್ತೆ ಮಾಡೋದು, ಸೇತುವೆ ಮಾಡೋದು, ಜನಕ್ಕೆ ಏನೇನ್ ಬೇಕೋ ಸವಲತ್ತುಗಳನ್ನು ಕೊಡ್ತಾ ಹೋಗೋದು, ಇದೆಲ್ಲವೂ ಅಭಿವೃದ್ಧಿ ನಿಜ. ಆದ್ರೆ ಅಭಿವೃದ್ಧಿ ಜೊತೆಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗುಡ್ ಗವರ್ನೆನ್ಸ್ ಅಂದ್ರೆ ಒಂದು ದೇಶದ ಘನತೆ ನಿರ್ಧಾರ ಆಗೋದು, ಒಂದು ದೇಶದ ಗೌರವ ನಿರ್ಧಾರ ಆಗೋದು. ಇಲ್ಲಿ ಎಷ್ಟು ದೊಡ್ಡ ಸೇತುವೆಗಳನ್ನ, ಎಷ್ಟು ದೊಡ್ಡ ರಸ್ತೆಗಳನ್ನ, ಎಷ್ಟು ದೊಡ್ಡ ಕಟ್ಟಡಗಳನ್ನ ಕಟ್ಟಿದ್ದೀರಿ ಅನ್ನೋದು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಎ ಕ್ರೆಡಿಬಲ್ ಸಿಸ್ಟಮ್, ಎ ಸಿಸ್ಟಮ್ ವಿತ್ ಕ್ರೆಡಿಬಿಲಿಟಿ, ಎ ಟ್ರಸ್ಟ್ ವರ್ದಿ ಸಿಸ್ಟಮ್. ಗವರ್ಮೆಂಟ್, ನೀವು ಡಾಕ್ಟರ್ ಹತ್ರ ಹೋದ್ರೆ ಈ ಡಾಕ್ಟರ್ ನನಗೆ ಮೋಸ ಮಾಡಲ್ಲ ಅನ್ನೋ ನಂಬಿಕೆ ಇದ್ರೆ ಇಟ್ಸ್ ಎ ಟ್ರಸ್ಟ್ ವರ್ದಿ ಸಿಸ್ಟಮ್. ಯಾರೋ ಒಬ್ಬ ಕ್ಲೈಂಟ್ ಅಡ್ವೊಕೇಟ್ ಹತ್ರ ಬಂದ್ರೆ ಇಲ್ಲಿ ನನಗೆ ಮೋಸ ಆಗಲ್ಲ, ನ್ಯಾಯಾಲಯಕ್ಕೆ ಬಂದ್ರೆ ಇಲ್ಲಿ ನನಗೆ ನ್ಯಾಯ ಸಿಗುತ್ತೆ, ಸರ್ಕಾರಿ ಆಫೀಸ್ಗೆ ಹೋದ್ರೆ ಇಲ್ಲಿ ನನ್ನ ಕೆಲಸ ಆಗುತ್ತೆ, ನಾವು ಬದುಕ್ತಿದ್ದೀವಿ ಅಂದ್ರೆ ನಮ್ಗೇನು ತೊಂದರೆ ಆಗೋದಿಲ್ಲ. ಈ ತರಹದ ಒಂದು ವಿಶ್ವಾಸಾರ್ಹ ವ್ಯವಸ್ಥೆ ನಿರ್ಮಾಣ ಆಗದೆ ಇದ್ರೆ ಈ ಉಳಿದ ಎಲ್ಲ ಡೆವಲಪ್ಮೆಂಟ್ ವೇಸ್ಟ್ ಆಗುತ್ತೆ. ಹಾಗಂತ ಡೆವಲಪ್ಮೆಂಟ್ ವೇಸ್ಟ್ ಅಂತ ಕೂಡ ನಾನು ಹೇಳಲ್ಲ. ಯಾಕೆಂದ್ರೆ ಡೆವಲಪ್ಮೆಂಟ್ ಆಗದೆ ಇದ್ರೆ ಮನುಷ್ಯ ನೆಮ್ಮದಿಯಾಗಿರುತ್ತೆ. ಬೇಸಿಕ್ ಅಮ್ಯುನಿಟೀಸ್, ಬೇಸಿಕ್ ನೆಸೆಸರೀಸ್ ಅವ್ನು ಫುಲ್ಫಿಲ್ ಆಗದೆ ಇದ್ರು, ಒಂದಿಷ್ಟು ದುಡ್ಡು ಇಲ್ಲದೆ ಮನುಷ್ಯ ಮಾನವಾಗಿ ಬದುಕಕ್ಕಾಗಲ್ಲ ಅಲ್ವಾ? ನಾವು ಮಾತಾಡುವಾಗ ಫಿಲಸಾಫಿಕಲ್ ಆಗಿ ಮಾತಾಡ್ತೀವಿ, ಮನುಷ್ಯನಿಗೆ ದುಡ್ಡು ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತೆಲ್ಲ ಹೇಳ್ತೀವಿ. ದುಡ್ಡು ಗಿಡ್ಡು ಇದ್ರೆ ಗುಣಗಿನ ಇಟ್ಕೋಬಹುದು ಸರ್. ದುಡ್ಡಿಲ್ಲದೆ ಇದ್ರೆ ಗುಣ ಇಟ್ಕೊಳಕ್ಕೆಲ್ಲ ಆಗಲ್ಲ. ಒಂದಿಷ್ಟು ದುಡ್ಡು ಇರಬೇಕು. ಆದ್ರೆ ಮನುಷ್ಯನ ಏಕೈಕ ಗುರಿ ದುಡ್ಡಲ್ಲ. ಒಂದು ರಾಜ್ಯದ, ದೇಶದ ಏಕೈಕ ಗುರಿ ಬರೀ ಅಭಿವೃದ್ಧಿ ಅಲ್ಲ. ದ ಸಿಸ್ಟಮ್ ಶುಡ್ ಬಿ ಎ ಟ್ರಸ್ಟ್ ವರ್ದಿ ಸಿಸ್ಟಮ್. ಒಂದು ವಿಶ್ವಾಸಾರ್ಹವಾದ ವ್ಯವಸ್ಥೆ ಇದ್ರೆ, ಒಂದು ವಿಶ್ವಾಸಾರ್ಹವಾದ ಸರ್ಕಾರ ಇದ್ರೆ, ಒಂದು ವಿಶ್ವಾಸಾರ್ಹವಾದ ನ್ಯಾಯಾಲಯ ಇದ್ರೆ, ಒಂದು ವಿಶ್ವಾಸಾರ್ಹವಾದ ಕಾರ್ಯಾಂಗ ಇದ್ರೆ, ವಿಶ್ವಾಸಾರ್ಹವಾದ ಮೇಷ್ಟ್ರುಗಳಿದ್ರೆ, ಆಗ ಸಮಾಜಕ್ಕೆ ಒಂದು ಘನತೆ ಗೌರವ. ಪುಣ್ಯಾತ್ಮ ಕೆಂಪೇಗೌಡರು ಒಂದು ವಿಶ್ವಾಸಾರ್ಹವಾದ ಸಿಸ್ಟಮ್ ಅನ್ನು ಕಟ್ಟಿದವರು. ತಾವೇ ವಿಜಯನಗರಕ್ಕೆ ಅತ್ಯಂತ ವಿಶ್ವಾಸಾರ್ಹವಾಗಿದ್ದಂತ ಸಾಮಂತರಾಗಿದ್ದರು. ವಿಜಯನಗರ ಸಾಮ್ರಾಜ್ಯ ದುರ್ಬಲವಾದಾಗ ಹಲವಾರು ಜನ ದೊರೆಗಳು ತಾವು ಸ್ವಾತಂತ್ರ್ಯ ಘೋಷಿಸ್ಕೊಬಿಟ್ರು. ಆದ್ರೆ ಅಂತ ಶಕ್ತಿ ಇದ್ದೂ ಕೂಡ ಕೆಂಪೇಗೌಡರು ಘೋಷಿಸ್ಕೊಂಡ. ಕೆಂಪೇಗೌಡರು ನಿಷ್ಠರಾಗಿ ಉಳಿದರು. ನಿಷ್ಠರಾಗಿ ಮಾತ್ರ ಅಲ್ಲ, ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೆಂಪೇಗೌಡರಿಗೆ ಸೆರೆವಾಸವನ್ನ ವಿಧಿಸಿದ್ರು ಕೂಡ ತನ್ನ ಪ್ರಭುತ್ವಕ್ಕೆ ವಿಶ್ವಾಸಾರ್ಹವಾಗಿ ಉಳಿದರು. ಅಂಥದ್ದೊಂದು ವಿಶ್ವಾಸಾರ್ಹ ರಕ್ತಧಾರೆ ಕೆಂಪೇಗೌಡರು. ಅಂತ ಪುಣ್ಯಾತ್ಮನ ಸ್ಮರಣೆ ಮಾಡ್ತಿದ್ದೇವೆ. ನಾ ಹೇಳದ್ನಲ್ಲ, ಕೆಂಪೇಗೌಡರು ಕಟ್ಟಿದ ಊರನ್ನ ಇನ್ನೊಬ್ಬರು ಕೆಂಪೇಗೌಡರ ಮಗ ಈಗ ವಿಸ್ತರಿಸುವಂತ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಎಲ್ಲ ಅಂಗಗಳಿಂದ, ಎಲ್ಲ ಡೈಮೆನ್ಷನ್ಸ್ ಇಂದ, ಎಲ್ಲ ಆಯಾಮಗಳಿಂದ ಬೆಂಗಳೂರು ಪರಿಪೂರ್ಣವಾಗಬೇಕು. ಬೆಂಗಳೂರು ದೊಡ್ಡದಾಗಬೇಕು. ಬಿಗ್ ಬ್ಯಾಂಗ್ಳೂರ್ ಅಲ್ಲ, ಇಟ್ ಇಸ್ ಗ್ರೇಟರ್ ಬ್ಯಾಂಗ್ಳೂರ್. ಗ್ರೇಟ್ ಬ್ಯಾಂಗ್ಳೂರ್ ಬೇರೆ, ಬಿಗ್ ಬ್ಯಾಂಗ್ಳೂರ್ ಬೇರೆ. ಈ ಮನುಷ್ಯನ ಈಸ್ ಅ ಬಿಗ್ ಮ್ಯಾನ್ ಅನ್ನೋದು ಬೇರೆ, ಇಸ್ ಅ ಗ್ರೇಟ್ ಮ್ಯಾನ್ ಅನ್ನೋದು ಬೇರೆ. ಸೊ ಇಟ್ ಈಸ್ ಅನ್ ಆಪರ್ಚುನಿಟಿ blessed on Sri Shivakumar ji to build a great Bangalore. ಒಂದು ಮಹತ್ತಾದ ಮಹಾನ್ ನಗರವನ್ನು ಕಟ್ಟುವಂತ ಅವಕಾಶ ಸಾಹೇಬರು ಬಂದಿದೆ. ನಾವೆಲ್ಲರೂ ಅವ್ರನ್ನ ತುಂಬಾ ಗೌರವದಿಂದ ಮತ್ತು ಅವರ ದಕ್ಷತೆಯನ್ನ, ಅವರ ಸಾಮರ್ಥ್ಯವನ್ನ ಬಹಳ ಗೌರವದಿಂದ ಎದುರು ನೋಡ್ತೀವಿ. ಆ ಗೌರವವನ್ನ ಅವರು ಉಳಿಸ್ಕೊಳ್ತಾರೆ ಅನ್ನುವ ನಂಬಿಕೆ ಇದೆ. ಮತ್ತು ಸಮಾಜ ಅವರನ್ನ
ಅವ್ರ ಮೇಲೆ ಇಟ್ಟ ನಂಬಿಕೆಗೆ ಅವರು ಸಮಾಜಕ್ಕೆ ಪ್ರತಿಯಾಗಿ ಒಂದು ಅದ್ಭುತವಾದದನ್ನು ಕೊಡ್ತಾರೆ ಅಂತ ನಾವು ಭಾವಿಸಬಹುದಾಗಿದೆ. ಅವರಲ್ಲಿ ಬಂದದ್ದಕ್ಕೆ ನನಗೂ ಸಂತೋಷ ಆಗಿದೆ. ಈ ವೇದಿಕೆಯನ್ನು ಅವ್ರ ಜೊತೆ ಹಂಚಿಕೊಂಡಿದ್ದು ನನಗೂ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ನಮಸ್ಕಾರ ಹೇಳಿ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಅತಿಥಿಗಳಿಗೆ, ಸನ್ಮಾನ್ಯ ಶಿವಕುಮಾರ್ ಸಾಹೇಬರಿಗೆ ನಮಸ್ಕಾರ ಹೇಳಿ ನನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.